ಎಲ್ಲರಿಗೂ ನಮಸ್ಕಾರ. ಸ್ಫೂರ್ತಿ ಲವ್ಸ್‌ಗೆ ನಮಸ್ಕಾರ. ನಾವಿವತ್ತು ನೋಡ್ತಾ ಇರೋದು ಏನು ಅಂತ ಹೇಳಿದರೆ, ಚಿಕ್ಕದ್ರಲ್ಲಿ ನಾವೆಷ್ಟು ಸರ್ತಿ ಆಟ ಆಡ್ತಾ ಇದ್ವಿ ಅಲ್ವಾ? ಯಾವ ಥರದ ಆಟಗಳನ್ನೆಲ್ಲ ಆಟ ಆಡ್ತಾ ಇದ್ವಿ. ಇವತ್ತು ನಾನೊಂದು ಕಡೆ ವಿಸಿಟ್ ಮಾಡಿದಾಗ ಅಲ್ಲಿ ನೋಡಿದ್ದು ಖೋ ಆಟ ಆಡೋದನ್ನು ಮಕ್ಕಳು. ಎಷ್ಟು ಖುಷಿ ಆಯಿತು ಅಂತ ಹೇಳಿದರೆ, ಈಗಿನ ಕಾಲದಲ್ಲಿ ಮೊಬೈಲ್ ಹಿಡ್ಕೊಂಡು ಎಲ್ಲ ಕಡೆ ಓಡಾಡ್ತಿರೋ ಮಕ್ಕಳು ಈ ಥರ ಖೋ ಆಡ್ತಾ ಇದ್ದಾರೆ ಅಂತ ಹೇಳಿದ್ರೆ ಎಷ್ಟು ಸಂತೋಷವಾಗುತ್ತಲ್ಲ. ಸೊ ಅವ್ರ ನಗೆ ಆಗಲಿ, ಅವ್ರು ಬೀಳೋದಾಗಲಿ, ಏಳೋದಾಗಲಿ, ಕುಣಿಯೋದಾಗಲಿ, ಓಡೋದಾಗಲಿ ನೋಡಿದರೆ ಅದರಲ್ಲಿ ಇರೋವಂಥ ಸಂತೋಷ ಬೇರೆ ಯಾವುದೂ ಇಲ್ಲ. ಸೊ ಇವತ್ತು ಆ ಸೀನ್ ನೋಡಿ ತುಂಬಾ ಖುಷಿ ಆಯಿತು ನನಗೆ. ಸೊ ಇವಾಗಿನ ಕಾಲದಲ್ಲಿ ಮಕ್ಕಳು ಕೂಡ ಈ ಥರ ಆಟ ಆಡ್ತಾರೆ, ಇಷ್ಟೊಂದು ಖುಷಿ ಪಡ್ತಾರೆ ಅಂತ ಹೇಳೋದು ನೋಡಿದರೆ ತುಂಬಾ ಖುಷಿ ಅನಿಸುತ್ತೆ. ಸೊ ಈ ಥರ ಮಾಡಬೇಕು ಅಂತ ಹೇಳಿದ್ರೆ ನಮ್ಮ ಮಕ್ಕಳನ್ನು ಕೂಡ ಇದೇ ಥರನೇ ಸ್ಪೋರ್ಟ್ಸಿಗಾಗಲಿ, ಗೇಮ್ಸ್ ಆಗಲಿ, ಬೇರೆ ಬೇರೆ ಆ್ಯಕ್ಟಿವಿಟೀಸ್ಗಾಗಲಿ ಅವ್ರನ್ನ ಕರ್ಕೊಂಡೋಗಿ ಬಿಡಬೇಕು. ಯಾಕೆಂತ ಹೇಳಿದ್ರೆ ಈಗಿನ ಕಾಲದ ಮಕ್ಕಳು ಬರೀ ಮೊಬೈಲ್ ಹಿಡ್ಕೊಂಡು ಮನೇಲಿ ಕೂತ್ಕೊಂಡು ಅವ್ರ ಜೀವನ ಬರೀ ಮೊಬೈಲಲ್ಲೇ ಆಗುತ್ತೆ ಅಂತ ಅಂದ್ಕೊಂಡಿರೋ ಅಂಥವ್ರಿಗೆ ಅದನ್ನ ಬಿಡಿಸ್ಬಿಟ್ಟು ಈ ಥರ ಗೇಮ್ಸ್ಗಳಿಗೆ ಹಾಕಿದರೆ ಅವ್ರ ಮೈಂಡು, ಹೆಲ್ತು ಆ್ಯಂಡ್ ಆ್ಯಕ್ಟಿವಿಟೀಸಲ್ಲಿ ತುಂಬ ಆ್ಯಕ್ಟಿವ್ ಆಗಿರ್ತಾರೆ. ಇದು ಅವ್ರಿಗೆ ತುಂಬಾ ಬೆನಿಫಿಟ್ ಆಗುತ್ತೆ ಅವ್ರ ಬಾಡಿಗೆ. ಆ್ಯಂಡ್ ನಮ್ಮ ಮನಸ್ಸಿಗೆ ಹಗುರ ಆಗಬೇಕು ಅಂತ ಹೇಳಿದ್ರೆ ಯಾವುದಾದ್ರೂ ಒಂದು ನಾವು ಗೇಮ್ಸ್ನ ಆಟ ಆಡ್ತಾನೆ ಇರಬೇಕಾಗುತ್ತೆ. ಆವಾಗಲೇ ನಮಗೆ ಒಂಥರ ಖುಷಿ ಅಂತ ಅನಿಸುತ್ತೆ. ಸೊ ಈ ಗೇಮ್ನ ನನಗೆ ನೋಡಿ ಇವತ್ತು ತುಂಬಾ ಸಂತೋಷ ಆಯಿತು. ಎಷ್ಟು ಚೆನ್ನಾಗಿ ಆಟ ಆಡ್ತಾಯಿದ್ರು. ನಮಗೂ ನಾವು ಹಿಂದಿನ ಕಾಲದಲ್ಲಿ ಆವಾಗ ಆಡ್ತಾ ಇದ್ದಿದ್ದನ್ನೆಲ್ಲ ನೆನೆಸ್ಕೊಳ್ತಾ ಇದ್ವಿ. ಎಷ್ಟೊಂದು ಗೇಮ್ಸ್ಗಳನ್ನು ಆಟ ಆಡಿದ್ದೀವಿ, ಚೆನ್ನಾಗಿ ಎಂಜಾಯ್ ಮಾಡಿದ್ದೀವಿ. ಬಟ್ ಇವಾಗ ಇದೆಲ್ಲ ನೋಡೋಕ್ಕೆ ಸಿಗೋದೇ ತುಂಬಾ ಕಮ್ಮಿ ಅಂತ ಅನಿಸುತ್ತೆ. ಸೊ ನೀವು ನಿಮ್ಮ ಮಕ್ಕಳನ್ನ ಅಥವಾ ನಿಮ್ಮ ಫ್ರೆಂಡ್ಸ್ನ ಅಥವಾ ನೆರೆಕರೆಯವ್ರನ್ನ ಈ ಥರ ಒಂದು ಗ್ರೂಪ್ ಮಾಡಿಬಿಟ್ಟು ಆಟ ಆಡೋದಕ್ಕೆ ಬಿಟ್ಬಿಡಿ. ಸೊ ಅವರು ಮಾಡುವಂಥ ಎಂಜಾಯ್ ನೋಡಿದರೆ ನಿಮಗೂ ತುಂಬಾ ಖುಷಿ ಆಗುತ್ತೆ. ಸೊ ಅಂತ ಹೇಳ್ತಾ, ನನ್ನ ವಿಡಿಯೋ ನಿಮಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೂ ಹೀಗೆ ಫಾಲೋ ಮಾಡ್ತಾಯಿರಿ ನನ್ನ ವೀಡಿಯೋಗಳಿಗೆ ಅಂತ ಹೇಳ್ತಾ, ಥ್ಯಾಂಕ್ ಯು ಸೋ